ವಾದಮ್ಮೆ ತಲೆ ಸರಿಲ್ಲದವರು. ನೀವೆಲ್ಲ ಶಾಪ ಕೊಟ್ಟರೆ ಅದರ ಪರಿಣಾಮ ನಮ್ಮ ಮೇಲೆ ಆಗ್ತದೆ ಅಂತ ಭಾವಿಸಿದ್ರ? ಶಾಪ ಕೊಟ್ಟು ಅಂತದ್ದೇನಾದ್ರೂ ಆಗುದಿದ್ರೆ ನಮ್ಮನ್ನು ಕಾಪಾಡುವುದಕ್ಕೆ 3 ಮೂರ್ತಿಗಳಿದ್ದಾರೆ. ಯಾಕಂದ್ರೆ ನಾವು ಚಕ್ಕಿ ಬಗ್ಗೆ ನಡೀತೇವೆ. ರಾಮನಿಗೆ ಸಿಟ್ಟು ಬಂದ್ರೆ ಎಷ್ಟು ಹಾರವಲ್ಲ ನೀಡಿದ್ರೆ ನಾವು ತೋರಿಸಿಕೊಡ್ತೇವೆ. ಅಲ್ಲ, ಅವರು ಜಾತಿಗೆ ಹಾಕುದು, ನಾವು ಸಿಟ್ಟಿನಲ್ಲಿ ಹಾಕುದು. ನಾವು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕಾಗಿ 3 ಮೂರ್ತಿಗಳಿದ್ದಾರೆ ಎನ್ನುವ ಅಹಂಕಾರ. ಹೌದು. ಇಲ್ಲ, ನಾವು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕಾಗಿ 3 ಮೂರ್ತಿಗಳಿಂದ ಸಾಧ್ಯವಾಗುತ್ತದೆ. ನಾವು ಪ್ರಶ್ನಿಸುವುದರ ಪರಿಣಾಮವಾಗಿ ಅವರ ಬಾಯಿಂದ ಬಂದದ್ದು ಶಾಪವಾಕ್ಯ. ನಿನ್ನಲ್ಲಿ ಎಷ್ಟು ಸಲ ಹೇಳಿದ್ದೇನೆ, ಯಾರನ್ನು ಕೆಣಕಿದ್ರು ಬ್ರಾಹ್ಮಣರನ್ನು ಕೆಣಕುವುದಕ್ಕೆ ಹೋಗಬೇಡ. ಅವರು ನಾವು ಕೈಯಲ್ಲಿ ಹೊಡ್ತೀರ, ಅವರು ಬಾಯಲ್ಲಿ ಹೊಡಿತಾರೆ ಅಂತ ನಿನ್ನಲ್ಲಿ ಹೇಳಿದ್ದೇನೆ ನಾನು. ಹೌದಾ? ಹೇಳಿದ್ದೆ ನೀನು. ಮಾತಿಗೆ ಮಾತು ಮಾತಿಗೆ ಮಾತು ಬೆಳೆಸಿ ನೀನು ಬುದ್ಧಿಗೆ ಕೈ ಹಾಕಿ ತಪ್ಪಿದ್ದಲ್ವ ಅವರು? ಇಲ್ಲದಿದ್ದರೆ ಶಾಪ ಕೊಡ್ತಾರೆ ಅವರು. ಆಯ್ತು, ಶಾಪ ಕೊಟ್ಟರು, ಇಬ್ಬರಿಗೆ ಕೊಡಬೇಕಿತ್ತು, ನಿನಗೊಬ್ಬರಿಗೆ ಕೊಡಬೇಕಿತ್ತಲ್ಲ. ಅಂದ್ರೆ ನಿಮ್ಮ ಜೊತೆಗೆ ಇರ್ಬೋದು. ಜಯ ವಿಜಯರತ್ರ ಹಾಗೆ ಹೌದು, ಇಲ್ಲಿ ಇದ್ರು ನಾವು ಇವರು ಜೊತೆಯಾಗಿ ಇರಬೇಕಾದವರು. ಬಹುಶಃ ಸಂಕಲ್ಪದಿಂದಲೇ ಅವರು ಖುಷಿಯಾಗಿ ಯಾವತ್ತೂ ಖುಷಿ ಆಗುವುದಿಲ್ಲ. ಶಾಪ ಕೊಟ್ಟಿದ್ದಾರೆ ಹೌದು, ಆದ್ರೆ ಒಂದು ವೈಕುಂಠ ಲೋಕದಲ್ಲಿ ನಾವು ಎಡವಿ ಬಿದ್ದಿದ್ದೇವೆ. ನಾವು ಎಲ್ಲಿ ಬಿದ್ದಿದ್ದೇವೋ ಅಲ್ಲಿಯೇ ಎದ್ದು ನಿಲ್ಲುವುದಕ್ಕೆ ಪ್ರಯತ್ನ ಮಾಡಬೇಕು. ಮನೆ ಒಳಗೆ ಬಿದ್ದವ ಅಂಗಳದಲ್ಲಿ ಎದ್ದು ನಿಲ್ತೇನೆ ಅಂತ ಪ್ರಯತ್ನ ಮಾಡಿದ್ರೆ ಆಗ್ತದ? ವೈಕುಂಠದಲ್ಲಿ ಬಿದ್ದಿದ್ದೇವೆ ಅಂತಾದ್ರೆ ಇಲ್ಲಿ ಎದ್ದು ನಿಲ್ಲುವುದಕ್ಕೆ ಪ್ರಯತ್ನಿಸಬೇಕು ಅಂತಾದ್ರೆ ನಮ್ಮನ್ನು ಆಧರಿಸುವ ಒಬ್ಬರೇ ಚಿನ್ಮಯ ಮೂರ್ತಿಯಾದಂತಹ ಶ್ರೀಹರಿಯನ್ನು ಬಿಟ್ಟರೆ ಬೇರೆ ನಮಗೆ ಯಾರು ಗತಿ ಇಲ್ಲ. ಭಕ್ತಿಯಿಂದ ಅವನಲ್ಲಿಯೇ ಧ್ಯಾನಿಸುವ ಶ್ರೀರಾಮ ನಾರಾಯಣ ನೀರಜದಳ ನಯನ, ಶ್ರೀರಾಮ ಶಯನ ನಾರಾಯಣ ನೀರಜದಳ ನಯನ.
ಕೇಳಿ ನಿಮ್ಮ ಆನಂದದ ಸಿರಿ ಕಂದಿದೇತಗೆ ಮೇಣು ಕೇಳಿ ಏನಿದೇನಿದು ಜಯ ವಿಜಯ ವೀರ ಹಾನಿ ಯಾರಿಗಾಯ್ತು ಧ್ವನಿ ಕೇಳಿ ಹಾ ದ್ವಾರದಿಂದ ಹತ್ರ ಅರ್ಥಾಯಿ ಒಮ್ಮೆ ಕತ್ತು ತಿರುಗಿಸಿ ನೋಡಿದೆ ಯಾವ ದ್ವಾರದಿಂದ ಹಾ ಪಶ್ಚಿಮ ದ್ವಾರ ಮೂಲಕನಾದ ಜಯ ವಿಜಯದಿಂದ ಅಂತ ಗೊತ್ತಾದಾಗ ಆ ಕ್ಷಣದಲ್ಲೇ ದ್ವಾರಪ್ಪ ನಾವೇ ಉಳಿದಂತೆ ಏನು ತೊಡಕಾದತ್ತಿಲ್ಲ. ಈಗ ನಾಗೇಶಿಂದ ದ್ವಾರಗಳು ಉಳಿದವರದ್ದು ಈಗ 8 ಮಂದಿ ಇದ್ದರೂ ಕೂಡ ಇಬ್ಬರು ಮಾತ್ರ ಆತನಾದ ಹೊರಡಿಸಬೇಕಾದ್ರೆ ಕಾರಣ ಏನು ಅಂತ ಯೋಚಿಸಿಕೊಂಡು ಕುಮುದಗುಂಡಾಕ್ಷನಾಗಿ ಪುಂಡರೀಕ ವಾಮನನಾಗಿ ಚಂದ ಪ್ರಚಂಡನಾಗಿ ಅವರವರ ದಾರಿಯನ್ನು ಯಥಾವತ್ತಾಗಿ ಪಾಲಿಸ್ತಾ ಇರುವಾಗ ಅತ್ಯಂತ ಹೀನವಾದ ಹಾನಿಯೇ ಬಂದು ಒದಗಿದಂತೆ ಆನತ ಮಸ್ತಕರಾಗಿ ಕಲಾವಿಹೀನ ಮುಖಮಂಡಲವನ್ನು ಗೊತ್ತು ಭಕ್ತಿಭಾವ ಅಂತಃಕರಣರಾಗಿ ಇಲ್ಲಿ ನೀವು ನನ್ನನ್ನೇ ಧ್ಯಾನಿಸಬೇಕು ಅಂತ ಹಾಗೆಲ್ಲ ನಿಮಗೆ ಹಾನಿ ಬರುವುದಕ್ಕಿಲ್ಲ. ಯಾರಿಂದ ಬಂತು ಏನಾಯಿತು ಎಂಥದ್ದು ವಿಷಯ ಅಂತ ಗೊತ್ತಾಗಲಿಲ್ಲ. ಹಾಗೆ ನಾವು ಭಾವಿಸಿದ್ದೇವೆ. ಅದು ಏನು ಬಿತ್ತರಿಸುವುದೇನು ಏನು ಅಂತ ಹೇಳಿದೆ ಶ್ರೀಲೋಲಜಿಯ ಬಿತ್ತರಿಸುವುದೇನು ಶ್ರೀಲೋಲಜಿಯ ಅತ್ತಿಯೊಡಿತ್ತೆವು ದ್ವಾರದ ಬಳಿಯ ನಾವು ಅತ್ತಿಯೊಡಿತ್ತೆವು ದ್ವಾರದ ಬಳಿಯ ಶ್ರೀಲೋಲಜಿಯ ಸಾತ್ವಿಕ ಸನಕ ಸನಂದನಾದಿಗಳು ಸಾತ್ವಿಕ ಸನಕ ಸನಂದನಾದಿಗಳು ಚಿತ್ತೈಸಿದಡೆ ಪಡೆದೆವು ಗರ್ವಗಳು ಬಿತ್ತರಿಸುವುದೇನು ಶ್ರೀಲೋಲಜಿಯ ಹತ್ತಿಯೊಡಿದ್ದೆವು ದ್ವಾರದ ಬಳಿಯ